ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಮೋಟೋ ವ್ಲಾಗ್ ಗೈಸ್. ಇವತ್ತು ಇನ್ನೊಂದು ರೈಡ್ಗೆ ಹೊರಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ನನ್ನ ಬೈಕ್ಗೆ ಸರ್ವಿಸ್ ಸಿಗ್ನಲ್ ಸಿಂಬಲ್ ಬರ್ತಾ ಇದೆ ಗೈಸ್. ಸೊ ಬಂದಿದ್ದೀನಿ ಊರಿಗೆ. ಸೊ ಬೆಂಗಳೂರಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ಹೋಗೋದು ಬೆಟ್ರ್ ಅಂತ. ತುಂಬ ಲಾಂಗ್ ಜರ್ನಿ ಮಾಡ್ತೀನಲ್ಲ ನಾನು ಬೆಳಿಗ್ಗೆ. ಸೊ ಸುಮ್ಮನೆ ಏನಕ್ಕೆ ರಿಸ್ಕ್ ಬೇಡ ಅಂದ್ಕೊಂಡು ಇಲ್ಲೇ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ 1 ಅವರ್. ವೆದರ್ ಫುಲ್ ಕ್ಲೌಡಿ ಆಗಿದೆ ಗೈಸ್. ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಮಳೆ ತುಂಬಾನೇ ಬರ್ತಾ ಇರುತ್ತೆ ಡೈಲಿ. ಇವತ್ತು ಸ್ವಲ್ಪ ಮಳೆ ಸ್ಟಾಪ್ ಆಗಿದೆ. ಸೊ ಬೆಟರ್ ಇವತ್ತೇ ಮಾಡ್ಕೊಂಡು ಬರೋದು ಒಳ್ಳೇದನ್ನಿಸ್ತು. ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಗೈಸ್, ಫುಲ್ ಕ್ಲೌಡಿ ವೆದರ್. 1 ಅವರ್ ಹೋಗೋ ತನಕ ಮಳೆ ಬಂದಿಲ್ಲ ಆದರೆ ಬಚಾವ್ ನಾನು. ಇಲ್ಲಾಂದರೆ ನೆನ್ಕೊಂಡು ಹೋಗಬೇಕು. ಎಲ್ಲರೂ ಸ್ಟಾಪ್ ಮಾಡ್ತೀನಿ, ನೆನೆಯಲ್ಲ. ಬಿಕಾಸ್ ನಾನು ರೈನ್ ಕೋಟ್ ಕೂಡ ತಂದಿಲ್ಲ ಇವತ್ತು. ಅಂಕಲ್ ಇಂಡಿಕೇಟರ್ ಹಾಕಿ ಅಂಕಲ್, ಲಾಸ್ಟ್ ಮೂಮೆಂಟ್ ಕೈ ತೋರಿಸ್ತೀರಾ? ಎಲ್ಲರೂ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಗೈಸ್. 360 ಕ್ಯಾಮ್ರಾ ತೊಗೊಂಡಿದ್ದು ತುಂಬ ಒಳ್ಳೇದಾಯಿತು. ಎಲ್ಲರಿಗೂ ಇಷ್ಟ ಆಯಿತು ವ್ಲಾಗ್ ಎಲ್ಲ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕಮೆಂಟ್ ಕೊಡ್ತಾ ಇರಿ. ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಇನ್ನೂ ತುಂಬ. ಸೊ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಈ ಫ್ರೀ ಸರ್ವಿಸ್ ಎಲ್ಲ ಮುಗಿದಿದೆ ನನ್ನ ಗಾಡಿದು. ಇವಾಗ ಎಷ್ಟು ಸರ್ವಿಸ್ಗೆ ಎಷ್ಟು ತಗೊಳ್ತಾರೆ ನೋಡಬೇಕು ಇವತ್ತು, ಅದು ಕೂಡ ಗೊತ್ತಾಗುತ್ತೆ. ಮಳೆ ಬರೋಕ್ಕೂ ಸ್ಟಾರ್ಟ್ ಆಯಿತು ಗೈಸ್ ಇಲ್ಲಿ. ಮಳೆ ಬಂದು ಮೈಕೆಲ್ಲ ತೆಗೆದಿದ್ದೀನಿ. ಜಸ್ಟ್ ಎಂಜಾಯ್ ದ ಸಿನಿಮ್ಯಾಟಿಕ್ಸ್ ಆ್ಯಂಡ್ ಸಾಂಗ್ ಗೈಸ್. ಮುಂದೆ ಎಂಜಾಯ್. ಮಳೆ ಹನಿಯ ಸದ್ದು, ತಂಪಾದ ಗಾಳಿ, ಮಂಜಿನ ನಡುವೆ ನನ್ನ ಬೈಕ್ ಸವಾರಿ. ಮೋಡ ಮುಸುಕಿದ ಆಕಾಶದ ಕೆಳಗೆ ಮೌನ ಮಾತಾಡುತ್ತಿದೆ. ಈ ದಾರಿಯ ನಡುವೆ ಹಸಿರು ಬೆಟ್ಟಗಳು ಕಣ್ಣ ಮುಂದೆ ನಿಂತಿವೆ. ಮಂಜಿನ ಹನಿಗಳು ಮುಖದ ಮೇಲೆ ಬೀಳುತ್ತಿವೆ. ಚಳಿ ಗಾಳಿ ಬಂದು ಮನಸ್ಸನ್ನ ತಾಕಿದೆ. ಮಳೆಯ ಸುವಾಸನೆ ನೆನಪೊಂದನ್ನ ತಂದಿದೆ. ಎಲ್ಲಿ ಹೋಗಬೇಕು ಅನ್ನೋ ಯೋಚನೆ ಇಲ್ಲ. ಈ ಕ್ಷಣ ಬಿಟ್ಟು ನನಗಿನ್ನೇನು ಬೇಕಿಲ್ಲ. ಮಳೆಯ ಹಾದಿಯಲ್ಲಿ, ಮಂಜಿನ ಜೊತೆಯಲ್ಲಿ, ಬೆಟ್ಟದ ತಿರುವಿನಲ್ಲಿ, ನನ್ನದೇ ಲೋಕದಲ್ಲಿ, ಹಸಿರು ದಾರಿಯಲ್ಲಿ, ತಂಪಾದ ಗಾಳಿಯಲ್ಲಿ, ಬೈಕ್ನ ಸದ್ದಿನ ಜೊತೆ ಕಳೆದು ಹೋಗೋಣ ಈ ಕ್ಷಣದಲ್ಲಿ. ಬಳೆ ಹನಿ ಹೆಲ್ಮೆಟ್ ಮೇಲೆ, ರಸ್ತೆಯ ದೀಪಗಳು ಮಿಂಚುತ್ತಿವೆ ನೀರಿನ ಮೇಲೆ. ಒಂದು ಕಡೆ ಬೆಟ್ಟ, ಇನ್ನೊಂದು ಕಡೆ ಕಾಡು. ಈ ಸೌಂದರ್ಯ ನೋಡೋಕೆ ಸಾಕು ಈ ಬದುಕು. ಮಂಜು ಬಂದು ದಾರಿಯನ್ನೇ ಮುಚ್ಚಿದರು, ಮನಸ್ಸು ಮಾತ್ರ ಮುಂದೆ ಹೋಗುತ್ತಿದೆ. ಪ್ರತಿ ತಿರುವು ಹೊಸ ಕತೆ ಹೇಳುತ್ತಿದೆ. ಪ್ರತಿ ಮೈಲು ನನ್ನನ್ನೇ ಹುಡುಕುತ್ತಿದೆ. Just ride, ಮೋಡಗಳ ಕೆಳಗೆ ಫ್ರೀಡಮ್ ವೈಬ್. ಮಳೆ ಬಂದರೂ ಸ್ಟಾಪ್ ಇಲ್ಲ, ಈ ಫೀಲಿಂಗ್ ಬೇರೆ ನೇಮ್ ಇಲ್ಲ. ನಗರದ ಗದ್ದಲ ದೂರ ಮಾಡಿದೆ, ಈ ಬೆಟ್ಟ ನನ್ನ ಮನಸ್ಸನ್ನ ಗೆದ್ದಿದೆ. ಕಳೆದು ಹೋಗೋದು ತಪ್ಪಲ ಇಲ್ಲಿ, ನನ್ನನ್ನೇ ಕಂಡುಕೊಳ್ಳೋದು ಈ ದಾರಿಯಲ್ಲಿ. ಮರಗಳ ನಡುವೆ ಗಾಳಿ ಹಾಡಿದೆ, ಜಲಪಾತದ ಸದ್ದು ಮನವ ಸೆಳೆದಿದೆ. ಮಂಜಿನ ಪರದೆ ನಿಧಾನವಾಗಿ ಸರಿದಾಗ ಪ್ರಕೃತಿ ತನ್ನ ರಹಸ್ಯ ತೋರಿದೆ. ಮಳೆಯ ಹಾದಿಯಲ್ಲಿ
ಸೊ ಫೈನಲಿ ರೀಚ್ ಆಗಿದ್ದೀನಿ ಗೈಸ್ ಹೊನ್ನಾವರ ಶರಾವತಿ ಬ್ರಿಡ್ಜಲ್ಲಿದ್ದೀನಿ. ಫುಲ್ ಎಲ್ಲ ಸುತ್ತಮುತ್ತ ಮೋಡ ಸ್ಟಾರ್ಟ್ ಆಗಿದೆ. ಇನ್ನೊಂದು 10-15 ನಿಮಿಷದಲ್ಲಿ ರೀಚ್ ಆಗ್ತೀನಿ ಶೋರೂಮ್ನ. ಜಸ್ಟ್ ಲುಕ್ ಎಟ್ ದಿಸ್ ನೇಚರ್ ಅಂದರೆ ನೇಚರ್ ಗೈಸ್ ಇಲ್ಲಿ. ಮೇಡಮ್ ಮುಂದೆ ನೋಡದೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಮುಂದೆ ನೋಡ್ಕೊಂಡು ಹೋಗಿ ಮೇಡಮ್. ರೀಚ್ ಆಗಿದ್ದೀನಿ ಈಗ ಶೋರೂಮ್ ಇಲ್ಲೇ ಮುಂದ್ಗಡೆ ಇದೆ. ಸೊ ಶೋರೂಮ್ಗೆ ಕೊಟ್ಟು ಸಂಜೆ ಅನಿಸುತ್ತೆ 4-5 ಗಂಟೆ ಆಗುತ್ತೆ ಅನಿಸುತ್ತೆ ರಿಟರ್ನ್ ಕೊಡೋಕ್ಕೆ. ₹3,084 ₹3,084 ಆಯಿತು ಗೈಸ್ ಸರ್ವಿಸ್ ಕಾಸ್ಟ್. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಯಿತು ಗೈಸ್ ಕಾಸ್ಟ್. 2,000 ಚಿಲ್ಲರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 3,000 ಚಿಲ್ಲರೆ ಆಯಿತು. ಇನ್ನು ಆಯಿಲ್ ಚೇಂಜ್ ಮಾಡಿದ್ರು, ಚೈನ್ ಕ್ಲೀನ್ ಮಾಡಿದ್ರು, ಆ ಕಿಟ್ಟು ಈ ಕಿಟ್ಟು ಅಂತ ಏನೋ ಅಂದರು. ಓಕೆ ಅಂದ್ಕೊಂಡು ಸುಮ್ಮನೆ ಅದೇ ನಾನು ಮಾಡಿಸುವಾಗ ಕರೆಕ್ಟಾಗಿ ಮಾಡಿಸ್ಬೇಕು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ರನ್ ಆಗ್ತಿದೆ ಗೈಸ್. ಗೇರ್ ಬಾಕ್ಸಿಗೆ ಸೌಂಡ್ ಬರ್ತಾಯಿಲ್ಲ, ಏನಾಗ್ತಾಯಿಲ್ಲ. 5th ಗೇರಲ್ಲಿ ಗಾಡಿ ಎಳಿತಾ ಇದೆ, ಸಖತ್ ಫೀಲ್ ಆಗ್ತಾಯಿದೆ. ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ. ಒಂದು ಸರ್ವಿಸ್ ಕೂಡ ಆಯಿತು. ನಾಳೆ ಬೆಳಗ್ಗೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ರೈಡನ್ನು ತೋರಿಸ್ತೀನಿ, ಎಲ್ಲ ಎಂಜಾಯ್ ಮಾಡಿ. ಈ ಥರ ವಿಡಿಯೋ ಬರ್ತಾ ಇರುತ್ತೆ, ಇನ್ನೂ ಇಂಪ್ರೂವ್ ಆಗುತ್ತೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.